ಹಾಸ್ಟೆಲಲ್ಲಿ UG ಹಾಸ್ಟೆಲಲ್ಲಿ ಕ್ಲರ್ಕಾಗಿ ವರ್ಕ್ ಮಾಡ್ತಾಯಿದ್ವಿ. ಕಾಲೇಜ್ ಪರವಾಗಿ ನಮ್ಮನ್ನು ಕೆಲಸಕ್ಕೆ ತಗೊಂಡಿದ್ದು. ವಾರ್ಡನ್ ಅಕೌಂಟಿಂದನೇ ಸಂಬಳ ಕೊಡ್ತಾಯಿದ್ರು. ಹೇಳ್ದೆ ಕೇಳದೆ ಸಡನ್ನಾಗಿ ಕೆಲಸದಿಂದ ತೆಗೆದುಬಿಟ್ರು ಸರ್. 2013ರಲ್ಲಿ ಕೆಲಸದಿಂದ ತೆಗೆದ್ರು. 2019 ಜುಲೈನಲ್ಲಿ ತಗೋಬೇಕು ಅಂತ ನಮಗೆ ಕಾರ್ಮಿಕ ನ್ಯಾಯಾಲಯದಲ್ಲಿ ಆರ್ಡ್ರ್ ಆಯಿತು. ಆದರೆ ಅವರು ತಗೊಂಡಿಲ್ಲ ಸರ್. ನಮಗೆ ಜೀವನಾಂಶಕ್ಕೆ ಇದಕ್ಕೆ ಯಾವುದಕ್ಕೂ ಇದಿಲ್ಲ. ಕಟ್ಕೊಡಿ ಅಂತಲೂ ಆಗಿದೆ, ನಮ್ಗೆ ಯಾವುದೇ ರೀತಿ ಸಂಬಳ ಏನೂ ಕೊಟ್ಟಿಲ್ಲ. ಹೌದು ಹೌದು ಸರ್. ಸರ್ ಹಾಗೆ ಈಗ ನಮ್ಮ ಮನೆಯವರು ಕೆಲಸ ಮಾಡ್ತಾಯಿದ್ರು ಅದರಲ್ಲಿ, ಮತ್ತು ಈಗ ಅವ್ರಿಗೂ ಈಗ ಅವ್ರ ಕಂಪ್ನಿನಲ್ಲಿ ಕೆಲಸ ಹೋಗಿದೆ, ನೋಡ್ಕೋಬೇಕು ಸರ್. ಈಗ 2016 ತನಕ ಕೆಲಸ ಮಾಡಿದ್ದೀನಿ ನಾನು. 16 16ನಲ್ಲೇ ಏಪ್ರಿಲ್ ತಿಂಗಳು 30 ತೆಗೆದ್ರು, ಮಂತ್ ಎಂಡಲ್ಲೇ. ಆವಾಗಿನಿಂದ ಲೇಬರ್ ಕೋರ್ಟ್ಗೆ ಹೋದೆ. ಲೇಬರ್ ಕೋರ್ಟಲ್ಲಿ ಆರ್ಡ್ರ್ ಆಯಿತು 19ನಲ್ಲಿ. ಪುನಃ ನಾವು ಹೈಕೋರ್ಟ್ಗೆ ಹೋಗಿವಿ ಅಂತ ಸುಮ್ಮನೆ ಕಾಲ ಕಳ್ಕೊಬಂದರು, ಪೋಸ್ಟ್ಪೋನ್ ಮಾಡ್ಕೊಬಂದರು. ಅವ್ರು ಅಪೀಲ್ ಹೋಗಿರಲಿಲ್ಲ ಸರ್. ನಾನೇ ಹೋದೆ. ನಾನು ಹೋದ್ಮೇಲೆ 21 ಕೊಡಬೇಕು ಅಂತ ಆರ್ಡ್ರ್ ಆಗಿದೆ. ಏಪ್ರಿಲ್ನಲ್ಲಿ. 21ರಲ್ಲಿ ಆರ್ಡ್ರ್ ಆಯಿತು. ಇನ್ನೂ ಕೊಟ್ಟಿಲ್ಲ ನಮಗೆ. ಸುಮ್ಮನೆ ಮುಂದೆ ಅಂದ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಜೀವನ ಕಳೆದು ತುಂಬ ಕಷ್ಟ. ಕೋರ್ಟು ಜಪ್ತಿ ಮಾಡಿ ಅಂತ ಆದೇಶ ಕೊಟ್ಟಿದೆ. ನೀವು ಲಾಯರ್ ಜೊತೆ ಬಂದಿದ್ದೀವಿ. ಜಪ್ತಿ ಮಾಡಬೇಕು, ಮಾಡಿದ್ರೆ ಒಳ್ಳೆಯದು. ಏನು ಹೇಳ್ತಾರೆ? ಡಿ ಏನು ಹೇಳ್ತಾರೆ? ಇರಿ ಅಂತ ಹೇಳ್ತಾರೆ. ಬೆಳಗ್ಗೆ 10 ಗಂಟೆ ಬಂದಿರೋದು, ಹೊಟ್ಟೆಗೆ ಊಟನೂ ಇಲ್ಲ ಇವತ್ತು. ಊಟ ನೀರು ಏನಿಲ್ಲ, ಸುಮ್ಮನೆ ಕೂತಿದ್ದೀವಿ ಬೆಳಗ್ಗೆಯಿಂದ. ಕೊಡ್ತಾರೆ ನಿಮಗೆ ಸಂಬಳ ಬೇಕು? ಹಾಂ, ಸಂಬಳ ಬೇಕು, ಕೆಲಸನೂ ಬೇಕು. ನಾನು 27 ವರ್ಷ ಸರ್ವಿಸ್ ಮಾಡೋದ್ರಲ್ಲಿ ಬಿಟ್ಟೆಷ್ಟು ಕಾರ್ಮಿಕರೇನಿದ್ದಾರೆ ಇವರೆಲ್ಲರೂ ಮೈಸೂರು ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ನಲ್ಲಿ ಕೆಲಸ ಮಾಡ್ತಿದ್ದಂಥ ಕಾರ್ಮಿಕರು. ಇವರೆಲ್ಲ 1989, 90ನೇ ಇಸ್ವಿಯಿಂದನೂ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. 2015ವರೆಗೂ ಕೆಲಸ ಮಾಡಿದ್ದಾರೆ. 2015ರಲ್ಲಿ ಏನು ಮಾಡ್ತಾರೆ, ಇವರನ್ನೆಲ್ಲ ಕೆಲಸದಿಂದ ತೆಗೆದಾಕ್ತಾರೆ. ಕೆಲಸದಿಂದ ತೆಗೆದಾಕಾದ್ಮೇಲೆ ಯಾವುದೇ ಕಾರಣ ಕೊಡಲ್ಲ, ಯಾಕೆ ತೆಗೆದಾಕ್ತಾ ಇದ್ದೀವಿ ಅಂತ ಏನೂ ಹೇಳಲ್ಲ, ನಾಳೆಯಿಂದ ಕೆಲಸಕ್ಕೆ ಬರಬೇಡಿ ಅಂತ ಹೇಳಿ ತೆಗೆದಾಕ್ಬಿಡ್ತಾರೆ. ಸೊ ಹಾಗಾಗಿ ಇವರೆಲ್ಲರೂ ಕಾರ್ಮಿಕ ನ್ಯಾಯಾಲಯಕ್ಕೆ ಹೋಗಿ ಅರ್ಜಿ ಸಲ್ಲಿಸ್ತಾರೆ, ನಮ್ಮನ್ನು ಈ ರೀತಿ ಅನಧಿಕೃತವಾಗಿ ಕಾನೂನುಬಾಹಿರವಾಗಿ ಕೆಲಸ ತೆಗೆದಾಕಿದ್ದಾರೆ ಅಂತ. ಸೊ ಕಾರ್ಮಿಕ ನ್ಯಾಯಾಲಯದಲ್ಲಿ ಏನಾಗುತ್ತೆ, ಅಲ್ಲೂ ಕೂಡ ಎಲ್ಲ ವಾದ ವಿವಾದಗಳು ನಡೆದು ಅಲ್ಲಿ ಕಾರ್ಮಿಕ ನ್ಯಾಯಾಲಯ ಆದೇಶ ಕೊಡುತ್ತೆ, ಏನು ಇಲ್ಲಿ ಕಾರ್ಮಿಕರೇನಿದ್ದಾರೆ ಇವರೆಲ್ಲರೂ ತೆಗೆದಾಕಿರೋದು ಕಾನೂನುಬಾಹಿರವಾಗಿದೆ, ಇವ್ರುಗಳನ್ನೆಲ್ಲ ನೀವು ವಾಪಸ್ ಕೆಲಸಕ್ಕೆ ತಗೊಳ್ಬೇಕು ಅಂತಂದ್ಬಿಟ್ಟು ಆದೇಶ ಆಗುತ್ತೆ. ಸೊ ಅದನ್ನು ಇವರು ಚಾಲೆಂಜ್ ಮಾಡಿ ಹೈಕೋರ್ಟಿಗೆ ಹೋಗ್ತಾರೆ. ಹೈಕೋರ್ಟಲ್ಲೂ ಕೂಡ ಮಾನ್ಯ ಉಚ್ಚ ನ್ಯಾಯಾಲಯ ಹೇಳುತ್ತೆ, ಏನು ಕಾರ್ಮಿಕರಿದ್ದಾರೆ ಅವರಿಗೆ ಮಾಸಿಕವಾಗಿ ಏನು ಸಂಬಳ ಕೊಡಬೇಕಾಗುತ್ತೆ ಅದನ್ನು ನೀವು ಕೊಡಲೇಬೇಕಾಗುತ್ತೆ ಅಂತ ಹೇಳುತ್ತೆ. ಅದಕ್ಕೆ ಸಂಬಂಧಪಟ್ಟ 2021ರಲ್ಲಿ ಆದೇಶ ಮಾಡಿದ್ದಾರೆ. ಆ ಆದೇಶದ ಪ್ರಕಾರ 2021ರಿಂದ ಇಲ್ಲಿವರೆಗೂ ಯಾವುದೇ ರೀತಿ ₹1 ಕೂಡ ಇವರು ಸಂಬಳ ಕೊಟ್ಟಿರೋದಿಲ್ಲ. ಅಲ್ಲಿಂದನೂ ಉಳಿಸ್ಕೊಂಡು ಬಂದು ಈಗ ಇವತ್ತು ಪ್ರಸ್ತುತದಲ್ಲಿ 42 ಲಕ್ಷದವರೆಗೂ ಅಮೌಂಟು ಡ್ಯೂ ಆಗಿದೆ. ಸೊ ಹಾಗಾಗಿ ಅಷ್ಟು ಅಮೌಂಟನ್ನು ರಿಕವರಿ ಮಾಡೋದಕ್ಕೆ ಇಲ್ಲಿರುವಂಥ ಡೀನ್ ಕಚೇರಿಯಲ್ಲಿರುವಂಥ ಎಲ್ಲ ಚರ ಆಸ್ತಿಗಳನ್ನು ಜಪ್ತಿ ಮಾಡಿ ಅದರಿಂದ ಎಲ್ಲನೂ ವಸೂಲಿ ಮಾಡಬೇಕು ಅಂತ ಮಾನ್ಯ ಮೈಸೂರಿನ 9ನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಲಯ ಆದೇಶ ಮಾಡಿ ಜಪ್ತಿ ಮಾಡಿ ಅಂತ ಆದೇಶ ಮಾಡಿದ್ದಾರೆ. ಸೊ ಹಾಗಾಗಿ ಇವತ್ತು ಎಲ್ಲ ಕಾರ್ಮಿಕರ ಸಂಬಂಧ ಜಪ್ತಿಗೋಸ್ಕರ ಬಂದಿದ್ದೀವಿ. ಏನು ಹೇಳ್ತಿದ್ರು ಸರ್ ಈಗ ಅವರು ಬೆಳಿಗ್ಗೆಯಿಂದ ನಮ್ಮನ್ನು 11 ಗಂಟೆಯಿಂದ ಕಾಯಿಸಿ, ಇವಾಗ ಕೊಡ್ತೀವಿ, ನಾಳೆ ಕೊಡ್ತೀವಿ, ಒಂದು 10 ನಿಮಿಷ 5 ನಿಮಿಷ ಅಂತ ಹೇಳಿ ಕಾಯಿಸಿ ಇಲ್ಲಿವರೆಗೂ ಕಾಯಿಸಿ ಇದುವರೆಗೂ ₹1 ಕೂಡ ಮಾಡಿಲ್ಲ. ಇಷ್ಟವರೆಗೂ ಕಾರ್ಮಿಕರು ಇಲ್ಲೇ ಕಾಯ್ಕೊಂಡಿದ್ದಾರೆ. ನ್ಯಾಯಾಲಯದ ಅಧಿಕಾರಿಗಳು ಬಂದಿದ್ದಾರೆ ಜಪ್ತಿ ಮಾಡಬೇಕು ಅಂತ. ಸೊ ಅವರು ಕೂಡ ಇಲ್ಲಿವರೆಗೂ ಕಾದಿದ್ದು ಯಾವುದೇ ರೀತಿಯಾದಂಥ ಪ್ರೋಗ್ರೆಸ್ ಆಗದೇ ಇರೋದ್ರಿಂದ ಇನ್ನು ಮುಂದೆ ಯಾವುದೇ ದಾರಿ ಇಲ್ಲ ಅಂತ ಹೇಳಿ ಎಲ್ಲನೂ ಈಗ ಜಪ್ತಿ ಮಾಡೋದಕ್ಕೆ ಚರ ಆಸ್ತಿಗಳನ್ನೆಲ್ಲ